ಮೊಟ್ಟೆನ ಸ್ಟೀಮ್ ಮಾಡಿ ಕಟ್ ಮಾಡಿ ಗ್ರೇವಿನ ಮಾಡಿ ನೋಡಿ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ ಆಗ್ಬೋದು, ಅನ್ನಕ್ಕಾಗ್ಬೋದು. ಮೊಟ್ಟೆ ಅಂದರೆ ಇಷ್ಟ ಇರೋರಿಗೆಲ್ಲ ಈ ರೆಸಿಪಿ ಖಂಡಿತ ಟ್ರೈ ಮಾಡಿ. ಮೊದಲಿಗೆ ಒಂದು 4ರಿಂದ 5 ಮೊಟ್ಟೆನ ಒಡೆದು ಪೆಪ್ಪರ್ ಪುಡಿ ಉಪ್ಪನ್ನ ಹಾಕಿ ಲಂಪ್ಸ್ ಇಲ್ದಿರೋ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಒಂದು 10 ನಿಮಿಷ ಸ್ಟೀಮಿಗೆ ಇಟ್ಕೊಂಡು ತಣ್ಣಗಾದ್ಮೇಲೆ ಡಿಮೌಲ್ಡ್ ಮಾಡಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೋಬೇಕು. ಮಸಾಲೆಗೆ ಧನಿಯಾ, ಮೆಣಸು, ಜೀರಿಗೆ, ಸೋಂಪು, ಲವಂಗ, ಚಕ್ಕೆ ಹಾಗೆ ಏಲಕ್ಕಿನ ಹಾಕಿ ಡ್ರೈ ರೋಸ್ಟ್ ಮಾಡಿ, ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿನ ಸ್ವಲ್ಪ ಎಣ್ಣೆನ ಹಾಕೊಂಡು ಹುರಿದ್ಬಿಟ್ಟು ತಣ್ಣಗಾದ್ಮೇಲೆ ಇದನ್ನು ಜಾರಿಗೆ ಹಾಕೊಂಡು ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ಗ್ರೇವಿಗೆ ಒಂದು ಸ್ವಲ್ಪ ಎಣ್ಣೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದು 3 ಕೆಂಪು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ತಾ ರುಬ್ಬಿರೋಂಥ ಮಸಾಲೆ ಏನಿದೆ ಅದು, ಉಪ್ಪು ಹಾಗೆ ಗರಂ ಮಸಾಲಾನ ಹಾಕಿ ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಬೇಯುವಾಗ ಕಟ್ ಮಾಡಿಟ್ಟಿರುವಂಥ ಮೊಟ್ಟೆ ಏನಿದೆಯಲ್ಲ ಅದನ್ನು ಹಾಕಿ ಒಂದು 5 ನಿಮಿಷ ಕುದಿಸಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಆಯಿತು. ಸೂಪರ್ ಟೇಸ್ಟಿ ಎಗ್ ಕರಿ ರೆಡಿ.